ಭಗವಂತನನ್ನು ನಾವು ಪೂರ್ತಿಯಾಗಿ ನಂಬಿಬಿಡಬೇಕು. ನಂಬಿದ ಮೇಲೆ ಕಷ್ಟದಲ್ಲೇ ಆಗಲಿ ಸುಖದಲ್ಲೇ ಆಗಲಿ ಅವನು ನಮ್ಮನ್ನು ಕಾಪಾಡ್ತಾ ಇರ್ತಾನೆ. ಅದು ನಮಗೆ ಗೊತ್ತಾಗುತ್ತೆ. ಬಟ್ ನಂಬತಕ್ಕಂಥದ್ದು ನಮ್ಮ ಕೆಲಸ ಆಗಿರುತ್ತೆ. ಅಷ್ಟು ನಂಬಿಬಿಡಬೇಕು. ಒಬ್ಬ ಮಹಾನ್ ಭಕ್ತ ಇರ್ತಾನೆ, ಅವನು ಮದುವೆ ಆಗ್ತಾನೆ. ಮದುವೆ ಆಗಿಬಿಟ್ಟು ಆ ಹುಡುಗಿಯನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೋಗಬೇಕಾದ್ರೆ ಒಂದು ದೊಡ್ಡದ ನದಿ ಇರುತ್ತೆ. ನದಿ ಹತ್ರ ದೋಣಿ ಇರುತ್ತೆ. ದೋಣಿನಲ್ಲಿ ಒಂದಷ್ಟು ಜನ ಕೂತಿರ್ತಾರೆ. ಇವನು ಕೂಡ ಅಲ್ಲಿ ಕೂತ್ಕೊತಾನೆ. ಮಧ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ನದಿಯ ಮಧ್ಯದಲ್ಲಿ ಜೋರಾಗಿ ಗಾಳಿ ಬೀಸುತ್ತೆ. ಆ ಕಡೆ ಈ ಕಡೆ ಎಲ್ಲ ಓಲಾಡುತ್ತೆ ದೋಣಿ. ಎಲ್ಲರೂ ಕೂಡ ಜೀವ ಭಯದಿಂದ ನೆಗೆದುಬಿಟ್ಟು ಈಜಾಡಿ ಎಲ್ಲ ಬಚಾವಾಗ್ತಾ ಇರ್ತಾರೆ. ಆದರೆ ಈ ಹುಡುಗ ಮಾತ್ರ ಹಾಗೆ ಕೂತಿರ್ತಾನೆ. ಕೂತ್ಕೊಂಡಿದ್ದಾಗ ಅವನ ಹೆಂಡತಿಗೆ ತುಂಬ ಭಯ ಆಗುತ್ತೆ. ಅಯ್ಯೋ ಯಾಕೆ ಹಿಂಗೆ ಕೂತಿದ್ದೀರಾ, ಎದ್ದೇಳ್ರಿ ಬೇಗ, ನಾವು ಕೂಡ ಈಜಿ ದಡ ಸೇರೋಣ, ಆದಷ್ಟು ಬೇಗ ಪ್ರಾಣವನ್ನು ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆದರೆ ಅವನು ಸುಮ್ಮನೆ ಇರ್ತಾನೆ. ಅವಳು ತುಂಬ ಕೂಗ್ತಾ ಇರ್ತಾಳೆ. ಅವನೇನು ಮಾಡ್ತಾನೆ, ಪಕ್ಕದಾಗ ಒಂದು ಚಾಕು ಬಿದ್ದಿರುತ್ತೆ. ಚಾಕು ತೊಗೊಂಬಿಟ್ಟು ಅವಳು ಕುತ್ತಿಗೆಗೆ ಹಾಕಿ ಹಿಂಗೆ ಹಿಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಏನ್ರಿ ನೀವು ನನ್ನ ಮದುವೆ ಕರ್ಕೊಂಡು ಹೋಗ್ತಿದ್ರೆ ಅಷ್ಟು ಪ್ರೀತಿಯಿಂದ ನನ್ನನ್ನು ನೀವು ಕೊಲ್ತೀರಾ ಅಂತ ಹೇಳಿಬಿಟ್ಟು ಅವಳು ಕೇಳಿದಾಗ ಅವನು ಹೇಳ್ತಾನೆ, ನೋಡು ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ವಾ, ಅದೇ ರೀತಿಯಲ್ಲಿ ನಾವು ಕೂಡ ಭಗವಂತನನ್ನು ನಂಬಬೇಕು. ಜೀವ ಕೊಟ್ಟಂತಕ್ಕಂಥವನು ಜೀವವನ್ನು ತೆಗಿತಾನ ಅವನು ಇಲ್ಲ. ಅದಕ್ಕೆ ನಾವು ಅವನನ್ನು ನಂಬಬೇಕು. ನಮಗೇನೂ ಕೂಡ ಆಗೋದಿಲ್ಲ ಅಂತ ನಾವು ನಂಬಿ ಅವನನ್ನು ಭಕ್ತಿಯಿಂದ ಒಂದ್ಸಲಿ ನೆನಪು ಮಾಡಿಕೊಂಡ್ರೆ ನಮ್ಮನ್ನು ಅವನು ಸೇವೆ ಮಾಡ್ತಾನೆ. ಎಲ್ಲರ ಜೀವನದಲ್ಲಿ ಕೂಡ ಇದೇ ರೀತಿ ಆಗತಕ್ಕಂಥದ್ದು. ಆದರೆ ನಂಬಿಕೆ ಇರಬೇಕಷ್ಟೇ. ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ.